ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಟ್ಯಾಬ್ಲೆಟ್ ಪೆಕ್ಸೆಪ್ CR 25 mg ಬಗ್ಗೆ. ಟ್ಯಾಬ್ಲೆಟ್ ಪೆಕ್ಸೆಪ್ CR 25 mg ಅಂದ್ರೆ ಏನು, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ತಾರೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ತಗೊಳ್ಳಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದು, ಈ ಟ್ಯಾಬ್ಲೆಟ್ ತೊಗೊಳೋದ್ಲಿಂತ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದ್ರ ಸಬ್ಸ್ಟಿಟ್ಯೂಟ್ ಏನು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡ್ರಿ, ಪೆಕ್ಸೆಪ್ CR 25 mg ಟ್ಯಾಬ್ಲೆಟ್ ಏನಿದೆ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್ ರೀ, ಮತ್ತು ಇದು ಒಂದು ಆಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟ್. ಇದು ಯಾವ ಗ್ರೂಪ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತಪ್ಪ ಅಂದ್ರೆ SSRI, ಸೆಲೆಕ್ಟಿವ್ ಸೆರೋಟೋನಿನ್ ರಿಅಪ್ಟೇಕ್ ಇನ್ಹಿಬಿಟರ್ಸ್ ಕ್ಲಾಸ್ ಆಫ್ ಡ್ರಗ್ಸ್ ಬಿಲಾಂಗ್ ಆಗ್ತೈತಿ. ಇದ್ರೊಳಗೆ ಟ್ಯಾಬ್ಲೆಟ್ ಒಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಸೊ ಇದ್ರೊಳಗೆ ನೋಡ್ರಿ ಪ್ಯಾರೋಕ್ಸಿಟಿನ್ 25 mg ಪ್ರಮಾಣದಾಗ ಇರ್ತೈತ್ರಿ. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರ ಎಂಟಾಸ್ ಫಾರ್ಮಾಸ್ಯೂಟಿಕಲ್ಸ್. ಈ ಟ್ಯಾಬ್ಲೆಟ್ 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತೆ, ಅಂದ್ರೆ ನೀವು ಮನಿ ನಾರ್ಮಲ್ ತಾಪಮಾನ ಒಳಗೆ ನೀವು ಇದನ್ನ ಇಟ್ಕೋಬಹುದು. ಸೊ ಇದು ಯಾವ ಡೋಸಸ್ ನ ಅವೈಲೇಬಲ್ ಅದಾವ ನೋಡ್ರಿ. ಪೆಕ್ಸೆಪ್ CR ಟ್ಯಾಬ್ಲೆಟ್ ಏನಿದೆ, ಇದು ನಿಮ್ಗ 12.5 mg, 25 mg, 37.5 mg ನಾಗ ಅವೈಲೇಬಲ್ ಐತ್ರಿ. ಇದ್ರ ಕಂಟೆಂಟ್ ಪ್ಯಾರೋಕ್ಸಿಟಿನ್ ಏನಿದೆ, ಇದು ಬೇರೆ ಬ್ರ್ಯಾಂಡ್ ನವರು ಬೇರೆ ಡೋಸಸ್ ನಾಗ ತಯಾರು ಮಾಡ್ತಾರ. ಇದು ನಿಮ್ಗ 10 mg, 20 mg, 30 mg, 40 mg ದಾಗ ಸಿಗ್ತೈತ್ರಿ. ಸೊ ಈಗ ಇದ್ರದ್ದು ಇಂಡಿಕೇಶನ್ಸ್ ಬಗ್ಗೆ ಹೇಳ್ಕೊಡ್ತೇನೆ. ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರಂತ. ಒಂದೇದ್ ನೋಡ್ರಿ, ನಿಮ್ಗೆ ಏನಾದ್ರೂ ಡಿಪ್ರೆಷನ್ ಸಮಸ್ಯೆ ಐತಂದ್ರ ಆ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ರ ಅಂತಾರ. ಇಲ್ಲ ನಿಮ್ಗೆ ಏನೋ ಪ್ಯಾನಿಕ್ ಡಿಸಾರ್ಡರ್ಸ್ ಐತಂದ್ರ, ಸಡನ್ ಆಗಿ ನೀವು ಹೆದರ್ಕ್ ಬಿಡ್ತೀರಿ, ಗಾಬರಿ ಆಗಿಬಿಡ್ತೀರಿ, ಎದಿ ಹೊಡ್ಕೊಂಡ್ಬಿಡ್ತೀರಿ ಅಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ. ಇಲ್ಲ ನಿಮ್ಗೆ ಆಂಗ್ಸೈಟಿ ಡಿಸಾರ್ಡರ್ ಐತಂದ್ರ, ಸಣ್ಣ ಪುಟ್ಟ ಏನಾರ ಸುದ್ದಿ ಕೇಳಿದ್ರೂ ಹೆದರಿ ಬಿಡ್ತೀರಿ, ಗಾಬರಿ ಬಿಡ್ತೀರಿ, ಕೈ ಕಾಲೆಲ್ಲ ಥರ ಅಂದ್ಬಿಡ್ತಾವು, ಎದಿ ಬಿಡ್ತಾ ಜಾಸ್ತಿ ಆಗಿಬಿಡ್ತೈತಿ, ಅಂತ ಸಮಸ್ಯೆ ಐತಂದ್ರೂ ನಿಮ್ಗೆ ಅದನ್ನ ಗುಣಪಡಿಸ್ಲಿಕ್ಕೆ ಬರ್ದು ಕೊಟ್ಟಿರ್ತಾರ. ಇಲ್ಲ ನಿಮ್ಗ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಐತಂದ್ರ, ಅಂದ್ರ ನೆನಪು ಹಾರೋದು ಸಮಸ್ಯೆ ಇರ್ತೈತ್ರಿ. ಇದ್ರಾಗ ಪದೇ ಒಂದೇ ಕೆಲಸನ ನೋಡ್ತಾ ಇರೋದು, ಚೆಕ್ ಮಾಡೋದು, ಒಂದೇ ಕೆಲಸ ಪದೇ ಮಾಡೋದು, ಅದಕ್ಕೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಸಮಸ್ಯೆ ಅಂತಾರ್ರಿ. ಇದನ್ನ ಕೂಡ ಕರೆಕ್ಟ್ ಮಾಡ್ಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರ. ಇಲ್ಲ ನಿಮ್ಗ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಸಮಸ್ಯೆ ಐತಂದ್ರ, ನಿಮ್ ಜೀವನದಾಗ ಏನೋ ಘಟನೆ ನಡೆದ್ಬಿಟ್ರೆ, ದುರ್ಘಟನೆ ಆಗೈತಿ, ಆ ಘಟನೆ ಪದೇ ನೀವು ನೆನೆಸ್ಕೊಂಡು ಏನಾರ ಸ್ಟ್ರೆಸ್ನಾಗ ಅದಿರಂದ್ರ ಅದನ್ನ ನೆನಪು ಹಾರ್ಲಿಕ್ಕೆ ಇದು ಹೆಲ್ಪ್ ಮಾಡಿಕೊಡ್ತೈತಿ. ಇಲ್ಲ ನಿಮ್ಗ ಪ್ರೀ ಮೆಚ್ಯೂರ್ ಇಜಾಕ್ಯುಲೇಷನ್ ಸಮಸ್ಯೆ ಐತಂದ್ರ, ಪುರುಷರದ್ರಾಗ ವೀರ್ಯ ಶೀಘ್ರ ಪತನ ಆಗ್ತೈತಿ ನೋಡ್ರಿ, ಆ ಸಮಸ್ಯೆಯನ್ನು ಕೂಡ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ. ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಎಲ್ಲ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಟ್ಯಾಬ್ಲೆಟ್ ಬರ್ದು ಕೊಡಬಹುದು. ಅಲ್ಲಿ ಕೂಡ ನೀವು ಇದನ್ನ ಟ್ಯಾಬ್ಲೆಟ್ ಉಪಯೋಗ ಮಾಡಬಹುದ್ರಿ. ಈ ಟ್ಯಾಬ್ಲೆಟ್ ನೋಡ್ರಿ, ಪುರುಷರು ಮಹಿಳೆಯರು ಇಬ್ರು ತಗೋಬೇಕಾಗ್ತೈತಿ, ಇಬ್ರು ಕೂಡ ಯೂಸ್ ಮಾಡಬಹುದು. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಡೋಸೇಜ್ ಏನಿದೆ ಅದು ಡಿಪೆಂಡ್ ಆಗುತ್ತಾ ಪೇಷಂಟ್ ಬಾಡಿ ಕಂಡೀಷನ್ ಮೇಲೆ. ಪೇಷಂಟ್ ಇನ್ ಕಂಡೀಷನ್ ಹೆಂಗಿದೆ, ಅವನದು ಮಾನಸಿಕ ಸ್ಥಿತಿ, ಮೆಂಟಲ್ ಸ್ಟೇಟಸ್ ಹೆಂಗಿದೆ, ಅವನದು ತೂಕ ಎಷ್ಟೈತಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡ್ರಿ, ಕೆಲವೊಂದಿಷ್ಟು ಕೇಸಸ್ನಾಗ ಡಾಕ್ಟರ್ ನಿಮ್ಗೆ ಇದನ್ನ ಟ್ಯಾಬ್ಲೆಟ್ ದಿನ ರಾತ್ರಿ 1 ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಹೇಳ್ಬೋದು, ಊಟ ಆದ್ಮೇಲೆ ನಾರ್ಮಲ್ ನೀರ್ ಜೊತೆಗೆ. ಇಲ್ಲ ಕೆಲವೊಂದಿಷ್ಟು ಕೇಸಸ್ನಾಗ ಬೆಳಿಗ್ಗೆ 1, ರಾತ್ರಿಗೆ 1, ಊಟ ಆದ್ಮೇಲೆ ನಾರ್ಮಲ್ ನೀರ್ ಜೊತೆಗೆ ತಗೊಳ್ಳಿಕ್ಕೆ ಹೇಳ್ಬೋದ್ರಿ. ಆದ್ರೆ ಇದನ್ನ ಯಾವಾಗ್ಲೂ ನೀವು ಫಿಕ್ಸ್ ಟೈಮಿಗೆ ತಗೋಬೇಕಾಗ್ತೈತಿ. ಡಾಕ್ಟರ್ ನಿಮ್ಗ ಬೆಳಿಗ್ಗೆ ತಗೊಳಕ್ ಹೇಳ್ಯಾರ ಅಂದ್ರೆ ಬೆಳಿಗ್ಗೆ ತೋರಿ, ರಾತ್ರಿ ತಗೊಳಕ್ ಹೇಳ್ಯಾರ ಅಂದ್ರೆ ರಾತ್ರಿನ ತೋರಿ, 3 ಹೊತ್ತು ತಗೊಳಕ್ ಹೇಳ್ಯಾರ ಅಂದ್ರೆ 3 ಹೊತ್ತು ತಗೋಬೇಕು. ನಿಮ್ಗೆ ತಿಳಿದಂಗ ನೀವು ಇದನ್ನ ತಗೊಳಕ ಬರಂಗಿಲ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಈ ಟ್ಯಾಬ್ಲೆಟ್ ಸೇವನೆ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ನೀವು ಸೇವನೆ ಮಾಡಬಹುದು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ ಕಂಡೀಷನ್ ಏನಿದೆ, ಮೆಂಟಲ್ ಸ್ಟೇಟಸ್ ಏನಿದೆ, ಅದನ್ನೆಲ್ಲ ನೋಡ್ಕೊಂಡು ಯಾವ ಸಮಸ್ಯೆನ ಗುಣಪಡಿಸ್ಲಿಕ್ಕೆ ಅವ್ರು ಇದನ್ನ ಬರೆದು ಕೊಡೋ ಅಂತಾರ, ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ. ಅದಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಎಲ್ಲಿ ಮಟ್ಟ ಸೇವನೆ ಮಾಡ್ಲಿಕ್ಕೆ ಹೇಳೋ ಅಂತಾರ ಅಲ್ಲಿ ಮಟ್ಟ ನೀವು ಇದನ್ನ ಸೇವನೆ ಮಾಡ್ಬೇಕಾಗ್ತೈತಿ. ಬಟ್ ಡಾಕ್ಟರ್ ತಿಳಿಸ್ಲಾರ್ದ ಈ ಟ್ಯಾಬ್ಲೆಟ್ ನೀವು ನಿಂದ್ರಸಕ ಹೋಗ್ಬೇಡ್ರಿ. ಈಗ ಈ ಟ್ಯಾಬ್ಲೆಟ್ಸ್ ಆಗೋ ಸೈಡ್ ಎಫೆಕ್ಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಸೈಡ್ ಎಫೆಕ್ಟ್ಸ್ ಏನದಾವು, ಪ್ರತಿಯೊಬ್ಬರು ಈ ಟ್ಯಾಬ್ಲೆಟ್ ನುಂಗ್ದವ್ರಿಗೆ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗುತ್ತೆ. ಆದ್ರೆ ಏನೇನಾಗಬಹುದು ತಿಳಿಸ್ಕೊಡ್ತೀನಿ. ಒಂದೇದು ನಿಮ್ಗೆ ವಾಂತಿ ಬಂದಂಗೆ ಆಗ್ಬೋದು,
ಬಹಳ ಜಾಸ್ತಿ ಆಯಾಸ ಆಗೋದು, ಬಾಯಿ ಒಣಗೋದು, ಹೊಟ್ಟೆ ಹಸಿಲಾರ್ದಂಗೆ ಇರೋದು, ಬಹಳ ಜಾಸ್ತಿ ಬೆವರು ಬರೋದು, ತಲೆ ಚಕ್ರ ಬರೋದು, ಕೈಕಾಲು ಶೇಕ್ ಆಗೋದು, ಕಾಮ ಉತ್ತೇಜನ ಕಡಿಮೆ ಆಗೋದು, ಒಮ್ಮೆ ನಿದ್ದು ಒಟ್ಟ ಬರ್ಲಾರ್ದಂಗೆ ಇರೋದು, ಭ್ರಮ ಆಗೋದು, ಕನ್ಫ್ಯೂಷನ್ ಸ್ಟೇಟಿಗೆ ಹೋಗೋದು, ಮಲಬದ್ಧತೆ ಸಮಸ್ಯೆ ಆಗ್ಬೋದು, ಸಂಡಾಸ್ ಕ್ಲಿಯರ್ ಆಗ್ಲಾರ್ದಂಗೆ ಇರ್ಬೋದು, ಇಲ್ಲ ಪುರುಷರದ್ರಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ಬೋದು, ಡಿಲೇಡ್ ಇಜಾಕ್ಯುಲೇಷನ್ ಆಗ್ಬೋದು, ಡಿಕ್ರೀಸ್ ಲಿಬಿಡೋ ಅಂದ್ರೆ ಕಾಮ ಉತ್ತೇಜನ ಕಡಿಮೆ ಮಾಡ್ಬೋದು ರೀ ಈ ಟ್ಯಾಬ್ಲೆಟು. ಈಗ ಈ ಟ್ಯಾಬ್ಲೆಟದ್ದು ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಯಾರು ಈ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗ್ಬಾರ್ದಂತ. ಸೊ ನೋಡ್ರಿ, ಈ ಟ್ಯಾಬ್ಲೆಟದ್ದು ಕಂಟೆಂಟ್ ಏನಿದೆ ಪೆರಾಕ್ಸಿಟಿನ್, ನಿಮ್ಗೆ ಈ ಕಂಟೆಂಟ್ ಆಗಿ ಬರಂಗಿಲ್ಲ ಅಂದ್ರೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಗರ್ಭವತಿ ಮಹಿಳೆಯರು ಈ ಟ್ಯಾಬ್ಲೆಟ್ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಆಲ್ಕೋಹಾಲ್ ಸೇರೆ ಕುಡಿಯಕ್ಕೆ ಹೋಗ್ಬಿಡ್ರಿ, ಗಾಡಿ ಹೊಡ್ಯಕ್ಕೆ ಹೋಗ್ಬಿಡ್ರಿ, ದೊಡ್ಡ ದೊಡ್ಡ ಮಷಿನ್ ಮೇಲೆ ಕೆಲಸ ಮಾಡಕ್ಕೆ ಹೋಗ್ಬಿಡ್ರಿ, ಯಾಕಂದ್ರೆ ಇದರಲ್ಲಿ ನಿಮ್ಗೆ ಚಕ್ರ ಬರ್ಬೋದು. ಈಗ ಈ ಟ್ಯಾಬ್ಲೆಟ್ ಅದು ಸಬ್ಸ್ಟಿಟ್ಯೂಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಟ್ಯಾಬ್ಲೆಟ್ ಪೆಕ್ಸೆಪ್ CR25 ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಪ್ಯಾರಾಕ್ಸಿಟಿನ್ ಇರ್ತೈತಿ. ಪ್ಯಾರಾಕ್ಸಿಟಿನ್ ಕಂಟೆಂಟ್ ಇದ್ವ ಬಹಳಷ್ಟು ಬ್ರ್ಯಾಂಡ್ಸ್ನವರು ತಮ್ಮ ಟ್ಯಾಬ್ಲೆಟ್ ಮಾರ್ಕೆಟ್ನಾಗ ಬಿಟ್ಟಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವಪ್ಪ ಅಂದ್ರೆ ಪ್ಯಾಕ್ಸಿಡಿಪ್ CR25 mg, ಸೆಟ್ CR25 mg, ಪ್ಯಾಟ್ರೋಕ್ಸ್ಟಾ 25 mg, ಡೆಪಾಕ್ಸಿಲ್ CR25 mg, ಪ್ಯಾನರ್ CR25 mg. ಇದ್ರೊಳಗೂ ಸೇಮ್ ಕಂಟೆಂಟ್ ಇರ್ತೈತೆ. ಇದ್ರದ್ದು ವರ್ಕಿಂಗ್ ಮೆಕ್ಯಾನಿಸಮ್ ಎಲ್ಲ ಸೇಮ್ ಇರ್ತೈತ್ರಿ. ಈಗ ಈ ಟ್ಯಾಬ್ಲೆಟ್ ಅದು ಮೂಲ್ಯದ ಬಗ್ಗೆ ಹೇಳ್ಕೊಡ್ತೀನಿ. ಇದು ನೋಡ್ರಿ, ನಿಮ್ಗೆ 270 ರೂಪಾಯಿ, 270 rupeesನಾಗ 10 ಟ್ಯಾಬ್ಲೆಟ್ಸ್, 10 ಟ್ಯಾಬ್ಲೆಟ್ ಒಂದು ಸ್ಟ್ರಿಪ್ ಸಿಗ್ತೈತ್ರಿ. ಪ್ಯಾಕ್ಸೆಪ್ CR25 mg ಇದು. ಇದ್ರ ಅವೈಲೇಬಿಲಿಟಿ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ಡಾಕ್ಟರ್ ಬರೆದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.